ಅಗತ್ಯ ಬಂದ್ರೆ ಶಶಿಗಿಂತ ಮೊದಲು ನನ್ನ ಪ್ರಾಣನ ಕೊಡ್ಬೇಕು ಅನ್ಕೋತಿದೀನಿ. ಹಾ ಹಾ, ಸ್ವಾಮೀಜಿ ಹೇಳಿದ್ರಲ್ಲಿ ಈ ಆಪ್ಷನ್ ಕೂಡ ಇದೆ. ಶಶಿಗ್ ಬದಲಾಗಿ ಬೇರೆ ಯಾರಾದ್ರೂ ಪ್ರಾಣ ಕೊಟ್ರೆ ಶಶಿ ಬದುಕ್ತಾಳಂತೆ. ಏನಿದು ಪೌಡ್ರು ಹೀಗ್ ಟ್ವಿಸ್ಟ್ ಕೊಟ್ಲು? ನನ್ಗೆ ಮಾತ್ ಜಾಸ್ತಿ ಅಂತೀಯ, ನನ್ಗಿಂತ ನಿನ್ಗೆ ಜಾಸ್ತಿ. ಸುಮ್ನೆ ಹಾಗಂತಾರೆ, ಆದ್ರೆ ಒಬ್ರು ಪ್ರಾಣ ಕೊಟ್ರೆ ಇನ್ನೊಬ್ರು ಹೇಗ್ ಬದುಕ್ತಾರಮ್ಮ? ನೀವು ಪ್ರಾಣ ಕೊಡೋದಕ್ಕೆ ಸಿದ್ಧವಾಗಿದ್ರೆ ಆ ಏರ್ಪಾಡೇನೋ ಮಾಡ್ಬೋದು. ಯಾಕ್ ಬಿಡಮ್ಮ, ಶಾಪ ಹೋಗೋದಿಕ್ಕೆ ನೀನೇನೋ ಪ್ರಯತ್ನ ಮಾಡ್ತಿದ್ಯಲ್ವಾ, ಅದು ಖಂಡಿತ ನೆರವೇರುತ್ತೆ. ಹೌದಮ್ಮ, ಶಾಪ ಹಾಕಿರೋ ಪುರೋಹಿತನ್ ಮನೇಲಿ ನಿಮ್ಗೇನ್ ಸಿಕ್ತು? ಇಷ್ಟು ತಿಳ್ಕೊಂಡಿದ್ದೀರಾ, ಅದನ್ ತಿಳ್ಕೊಳ್ಳೋದಿಲ್ವಾ? ಎಷ್ಟೇ ಆದ್ರೂ ನೀವು ನಮಗ್ ವೆಲ್ ವಿಶರ್ಸ್ ಅಲ್ವಾ? ಅಂದ್ರೆ ಎಲ್ಲ ಗೊತ್ತಾಗುತ್ತೆ ಏನಮ್ಮ? ಅಷ್ಟಕ್ಕೂ ಪ್ಲಾನ್ ಏನು ಅಂತ ಹೇಳೋ. ಮತ್ತೆ ನೀವ್ ಯಾರಿಗೂ ಹೇಳ್ಬಾರ್ದು. ಪ್ರಾಣ ಹೋದ್ರು ಯಾರಿಗೂ ಹೇಳಲ್ಲಮ್ಮ. ಹೇಳಿದ್ರೆ ನಿಜವಾಗ್ಲೂ ಪ್ರಾಣ ಹೋಗುತ್ತೆ. ಪ್ರಾಣಕ್ಕೆ ಅಪಾಯ ಯಾಕೆ ಮಾಡ್ಕೋತೀವಮ್ಮ? ಭದ್ರವಾಗಿ ಮನೇಲಿ ಬಚ್ಚಿಟ್ಕೋತೀವಿ. ಹೇಳಮ್ಮ ಹೇಳು. ಇವಾಗ ಶಾಪ ಇದೆ ಅಲ್ವಾ? ಸ್ವಲ್ಪ ದಿನಕ್ಕೂ ಮುಂಚೆ ಇರ್ಲಿಲ್ಲ, ಸ್ವಲ್ಪ ದಿನ ಆದ್ಮೇಲೆ ಇರಲ್ಲ. ಇದ್ದು ಇಲ್ದ ಹಾಗೆ ಶಾಪ ಇದ್ದು ಇಲ್ದೇನೆ ಇರತ್ತೆ. ಇದ್ರೆ ಇದ್ದ ಹಾಗೆ, ಇಲ್ಲ ಅಂದ್ರೆ ಇಲ್ದ ಹಾಗೆ. ಇಲ್ದೇನೆ ಇದೆ ಅನ್ಕೊಂಡ್ವು ಇರತ್ತೆ, ಇದ್ರೂ ಇಲ್ಲ ಅನ್ಕೊಂಡ್ರೆ ಇರಲ್ಲ. ಇದು ಪ್ಲಾನು. ನಿಮಗೆ ಅರ್ಥ ಆಯ್ತು ಅಲ್ವಾ? ಯಾರಿಗೂ ಹೇಳ್ಬೇಡಿ, ಸೀಕ್ರೆಟ್.